ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದಂಥ ಫೀಲಿಂಗ್ಸ್ ಇರುತ್ತೆ, ತನ್ನದೇ ಆದಂಥ ಎಮೋಷನ್ಸ್ಗಳಿರುತ್ತೆ. ಹಾಗೆ ನನಗೆ ಯಾವಾಗಲಾದ್ರೂ ಏನಾದರೂ ಡೈರಿ ಬರಿಬೇಕು ಅನ್ನಿಸ್ದಾಗ, ತುಂಬ ಖುಷಿಯಾದಾಗಿರ್ಬೋದು, ದುಃಖ ಆದಾಗಿರ್ಬೋದು, ಕೋಪ ಬಂದಾಗಿರ್ಬೋದು, ನಾನು ಡೈರಿ ಬರೆಯೋ ಮುಖಾಂತರ ನನ್ನ ಎಲ್ಲ ಖುಷಿ ಬೇಜಾರು ದುಃಖನ ಎಲ್ಲನೂ ಇದರೊಟ್ಟಿಗೆ ಹಂಚ್ಕೋತೀನಿ. ಹಾಗೆ ಇವತ್ತು ಕೂಡ ಡೈರಿ ಬರಿಬೇಕನ್ನಿಸ್ತು. ನಾನಿವತ್ತು ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಪನ್ನೀರ್ ಪೆಪ್ಪರ್ ಫ್ರೈ ಅಥವಾ ಪನ್ನೀರ್ ಫ್ರೈ ಏನಾದರೂ ಕರಿಬೋದು. ಖಾರದ ಪುಡಿ ಸ್ವಲ್ಪ, ಹಾಗೆ ಮಸಾಲ ಪೌಡರ್ ಸ್ವಲ್ಪ, ಅರಿಶಿನ ಪೌಡರ್ ಸ್ವಲ್ಪ, ಚಿಟಿಕೆಯಷ್ಟು ನಾನು ಪೆಪ್ಪರ್ ಪೌಡರ್, ಹಾಗೆ ಒಂದು ಸ್ವಲ್ಪ ನಾನು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ಮಿಲ್ಕಿ ಮಿಸ್ಟ್ ಪನ್ನೀರ್ ಕ್ಯೂಬ್ಸ್ ತೊಗೊಂಡಿರೋದು ನಾನಿಲ್ಲಿ. ಮಿಲ್ಕಿ ಮಿಸ್ಟು ನನಗೆ ಕ್ಯೂಬ್ಸು ತುಂಬಾ ಸೈಜಸ್ ತುಂಬ ಮೀಡಿಯಮ್ ಇರುತ್ತೆ, ಮತ್ತು ಕಟ್ ಮಾಡೋ ಅಗತ್ಯ ಏನಿರೋದಿಲ್ಲ. ಹಾಗಾಗಿ ನಾನು ಮಿಲ್ಕಿ ಮಿಸ್ಟ್ನ ಪ್ರಿಫರ್ ಮಾಡ್ತೀನಿ. ಅಮೂಲು ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಕ್ಯೂಬ್ಸ್ ಎಲ್ಲ, ಹಾಗಾಗಿ ನನಗೆ ಮಿಲ್ಕಿ ಮಿಸ್ಟ್. ನಾನು ಒಂದು 4-5 ಬ್ರ್ಯಾಂಡ್ ಪನ್ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಅದರಲ್ಲಿ ಡಿಫ್ರೆನ್ಸಸ್ ಅಂತ ನನಗೇನು ಅಷ್ಟು ಅನ್ನಿಸ್ತಿಲ್ಲ, ಎಲ್ಲನೂ ಈಕ್ವಲ್ ಇರುತ್ತೆ. ಮಿಲ್ಕಿ ಮಿಸ್ಟ್ ನಾನು ಯಾಕೆ ಪ್ರಿಫರ್ ಮಾಡೋದು ಅಂದರೆ, ಆ ಕ್ಯೂಬ್ಸ್ ಪನ್ನೀರ್ ಕ್ಯೂಬ್ಸು ತುಂಬಾ ಸ್ಮಾಲ್ ಸೈಜ್ ಇರುತ್ತೆ, ಹಾಗಾಗಿ ಕಟ್ ಮಾಡೋ ಅಗತ್ಯ ಇರಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಪನ್ನೀರನ್ನ ಪ್ರಿಫರ್ ಮಾಡ್ತೀನಿ. ಫ್ರೀಝರಲ್ಲಿ ಇಟ್ಟಿದ್ರಿಂದ ಎಲ್ಲ ಐಸ್ ಕಟ್ಟಿತ್ತು. ಸ್ವಲ್ಪ ನೀರು ಹಾಕಿ ನಾನು ಎಲ್ಲ ಸ್ಪೈಸಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಪನ್ನೀರ್ ಕ್ಯೂಬ್ಸ್ನ ಹಾಕಿ ಚೆನ್ನಾಗಿ ಮಸಾಲ ಎಲ್ಲ ಒಂದು ರೀತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ. ಮಸಾಲ ಪನ್ನೀರ್ ಕ್ಯೂಬ್ಸ್ನ ನಾನು ಬಿಸಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಡೀಪ್ ಫ್ರೈ ಇಷ್ಟ ಇಲ್ಲ ಅಂದವರು ನೀವು ಲೈಟಾಗಿ ಆಯಿಲ್ ಹಾಕ್ಬಿಟ್ಟು ಫ್ರೈ ಕೂಡ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಪನ್ನೀರ್ ಫ್ರೈ ರೆಡಿ ಆಯಿತು. ಟೊಮೊಟೊ ಕೆಚಪ್ಪಲ್ಲಿ ನಾವು ಇದನ್ನು ತಿನ್ನೋದ್ರಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ, ತುಂಬ ರುಚಿಯಾಗಿ ಕೂಡ ಇತ್ತು, ತುಂಬ ಸಾಫ್ಟಾಗಿತ್ತು ಪನ್ನೀರ್ ಫ್ರೈ. ಮಕ್ಕಳಿಗೆ ಸ್ನ್ಯಾಕ್ಸ್ ನೀವು ಈ ರೀತಿ ಯಾವಾಗಲಾದ್ರೂ ಮಾಡಿ ಕೊಡ್ಬೋದು. ಇದು ನೆಕ್ಸ್ಟ್ ಡೇ ಗುರುವಾರದ ಮಾರ್ನಿಂಗ್ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಚೆನ್ನಾಗಿತ್ತು, ತೊಗೊಂಡು ಬಂದಿದ್ದೆ. ಅದನ್ನು ಚೆನ್ನಾಗಿ ಕಟ್ ಮಾಡಿ, ತುಂಬ ಜಾಸ್ತಿ ಇತ್ತು, ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ನಾನು ಚೆನ್ನಾಗಿ ಒಂದು 2-3 ಸಲ, ತುಂಬ ಮಣ್ಣಿತ್ತಲ್ಲ ಗಲೀಜಾಗಿತ್ತು, 2-3 ಸಲ ತೊಳೆದು ಕೊನೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೀಟಾಗಿ ಒಂದು 5 ನಿಮಿಷ ನೆನೆಸ್ತಿದ್ದೀನಿ. ಏನಾದರೂ ಔಷಧಿ ಹೊಡೆದಿರ್ತಾರಲ್ವ, ಹಾಗಾಗಿ ಈ ಥರ ಮಾಡೋದ್ರಿಂದ ಬೆಸ್ಟ್ ಅನಿಸುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಡಿಲೇ ಆಯಿತು. ನನ್ನ ಮಗನಿಗೆ ಸ್ವಲ್ಪ ಹಸು ಆಗ್ತಿತ್ತು ಅನಿಸುತ್ತೆ, ಅದಕ್ಕೆ ಏನಾದರೂ ಕೇಳ್ತಾ ಇದ್ದ, ಹಾಗಾಗಿ ಒಣದ್ರಾಕ್ಷಿನ ಸ್ವಲ್ಪ ತೊಳೆದ್ಬಿಟ್ಟು ಅವನಿಗೆ ಹಾಕ್ಕೊಟ್ಟೆ ತಿನ್ನೋದಕ್ಕೋಸ್ಕರ. ಮಾರ್ನಿಂಗ್ ನನಗೆ ತುಂಬಾ ಕೆಲಸ ಇರುತ್ತೆ, ಹಾಗಾಗಿ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಕೊಂಡೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗಿ ನನ್ನ ಮಗ ಹಸುವಾಗಿ ಹೇಳ್ತಾ ಇದ್ದ, ಹಾಗಾಗಿ ದ್ರಾಕ್ಷಿ ಕೊಟ್ಟೆ ತಿನ್ನೋದಕ್ಕೆ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚಕ್ಕೆ, ಲವಂಗ, ಹಾಗೆ ಸೋಂಪು ಕಾಳು ಒಂದು ಸ್ವಲ್ಪ, ಹಾಗೆ ಪಲಾವ್ ಎಲೆ ಎಲ್ಲ ಸ್ಪೈಸಸ್ನ ಹಾಕಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಲೈಟಾಗಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಚಚ್ಕೊಂಡು ಸಣ್ಣದಾಗಿ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೊತೀನಿ. ನಂತರ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ, ನಂತರ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಹಾಕಿ, ಟೊಮೆಟೊ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ. ನಂತರ ನಾನು ಇದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವೇ, ತುಂಬ ಜಾಸ್ತಿ ಅನ್ನಿಸ್ತು ಹಾಕಿದಾಗ, ಅದು ಫ್ರೈ ಮಾಡ್ತಾ ತುಂಬಾ ಕಡಿಮೆ ಆಗೋಗುತ್ತೆ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಏನು ಎಲೆ ಸಪ್ರೇಟ್ ಮಾಡ್ಕೊಂಡಿದ್ದೆ ಹಾಗೇ ಹಾಕಿದ್ದೀನಿ. ಪಾಲಕ್ ಸೊಪ್ಪು ಒಗ್ಗರಣೆಯಲ್ಲಿ ಸ್ವಲ್ಪ ಮಾಗಿಸಿದ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರ್, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಮಸಾಲನ ಕುದಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ನೀರಲ್ಲಿ ಸ್ವಲ್ಪ ನೆನೆ ಹಾಕಿ 5 ಮಿನಿಟ್ಸ್ ಬಿಟ್ಟಿದ್ದೆ ಅಕ್ಕಿನ. ಆ ನೀರು ಮತ್ತು ಅಕ್ಕಿನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಒಂದು 5 ನಿಮಿಷ ಪಲಾವ್ಗೆ ಮೊಸರು ಬಜ್ಜಿ ಇಲ್ಲಾಂದರೆ ಏನು ಚೆನ್ನಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ. ಲಿಡ್ ಕ್ಲೋಸ್ ಮಾಡಿ ಪಲಾವ್ನ ಕೂಗಿಸ್ಕೊಂಡೆ. ಸೊ ಪಲಾವ್ ಕೂಡ ಫೈನಾಗಿ ರೆಡಿ ಆಯಿತು. ಎಲ್ಲನೂ ಕರೆಕ್ಟಾಗಿತ್ತು, ಕನ್ಸಿಸ್ಟೆನ್ಸಿ, ಮಸಾಲ ಆಗಿರ್ಬೋದು, ಉಪ್ಪು ಖಾರ ಎಲ್ಲನೂ ಚೆನ್ನಾಗಿತ್ತು. ಸೊ ನನ್ನ ಮಗನಿಗೆ ತಿನ್ಸೋಣ ಫಸ್ಟು ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡೆ. ಮಕ್ಳಿಗಂತೂ ಊಟ ಮಾಡಿಸೋದು ತುಂಬಾ ದೊಡ್ಡ ಟಾಸ್ಕ್ ತಾಯಿಯರಿಗೆ. ಕೆಲವೊಂದು ಸಲ ಏನೂ ಹಠ ಮಾಡಲ್ಲ, ನೀಟಾಗಿ ತಿಂತಾರೆ, ಇನ್ನು ಕೆಲವೊಂದು ಸಲ ತುಂಬಾ ಹಠ ಮಾಡ್ತಾರೆ. ನಾನು ಆಲ್ಮೋಸ್ಟು ಬೆಳಗ್ಗೆಯಿಂದನೂ ತುಂಬಾ ಕೆಲಸ ಇತ್ತು, ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಫುಡ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ. ಸೊ ಬೆಳಗ್ಗೆ ಹಾಲು ಕುಡಿಸಿದ
ತಿನ್ನಿಸಿದ್ದೆ, ಒಂದು ಕಪ್ಪು ಕುಡ್ದಿದ್ದ. ಹಾಗೆ ಸ್ವಲ್ಪ ದ್ರಾಕ್ಷಿ ತಿಂದಿದ್ನಲ್ಲ, ಅವನಿಗೆ ಅಷ್ಟು ಹಸುವಾಗಿಲ್ಲ. ಹಾಗಾಗಿ ಹಾಗೆ ಬಿಟ್ಬಿಟ್ರೆ ಮತ್ತೆ ಲೇಟಾಗಿ ಹೋಗ್ಬಿಡುತ್ತೆ, ತಿಂಡಿ ಎಲ್ಲ ಆರಿದ್ಮೇಲೆ ತಿನ್ಸೋದಕ್ಕಾಗಲ್ಲ, ತಣ್ಣಗಾಗಿ ಹೋಗ್ಬಿಡುತ್ತೆ ಅಂತ ಏನೇನೇನೇನೋ ನಾನು ಟಿ ವಿ ಹಾಕ್ಬಿಟ್ಟು ಏನಾದರೂ ಮಾತಾಡ್ಕೊಂಡು ತಿನ್ನಿಸ್ದೆ. ಸೊ ಫೈನಲಿ ನನ್ನ ಇವತ್ತಿನ ವೀಡಿಯೋನ ಎಂಡ್ ಮಾಡುವಂಥ ಸಮಯ ಕೂಡ ಬಂದಾಯಿತು. ಈಸಿ ಬ್ರೇಕ್ಫಾಸ್ಟ್, ಬಿಸಿ ಮಾರ್ನಿಂಗ್, ನನ್ನ ಒಂದು ಶೆಡ್ಯೂಲ್ ಈ ಥರ ಇರುತ್ತೆ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.